ಕಲಬುರಗಿಯಲ್ಲಿ ಅಡುಗೆ ಸಹಾಯಕರಿಗೆ 5 ತಿಂಗಳ ಬಾಕಿ ವೇತನ ಪಾವತಿಗೆ ಒತ್ತಾಯಿಸಿ ಪ್ರತಿಭಟನೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಕಲಬುರಗಿ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ಕಳೆದ 16 ರಿಂದ 20 ವರ್ಷಗಳ ಕಾಲ ಅಡುಗೆ ಸಹಾಯಕರಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿಗೆ ಕಳೆದ 5 ತಿಂಗಳಿಂದ ವೇತನ ಪಾವತಿಯಾಗುತ್ತಿಲ್ಲ ಎಂದು ಆರೋಪಿಸಿ ದಿನಗೂಲಿ ನೌಕರರ ಸಂಘದ ನೇತೃತ್ವದಲ್ಲಿ ಬುಧವಾರ ಪ್ರತಿಭಟನೆ ನಡೆಸಲಾಯಿತು. ನಗರದ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ಮುಂದೆ ಜಮಾಯಿಸಿದ ನೌಕರರು ಸರ್ಕಾರದ ವಿಳಂಬ ನೀತಿಯನ್ನು ಖಂಡಿಸಿ ಘೋಷಣೆಗಳನ್ನು ಕೂಗುತ್ತಾ ಧರಣಿ ಸತ್ಯಾಗ್ರಹ ನಡೆಸಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವರದಿ ಅಮ್ಜದ್ ಖಾನ್, ಕಲಬುರಗಿ. ಇದು ಟಾರ್ಗೆಟ್ ಟ್ರೂತ್. ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಕಲಬುರಗಿ ನಗರದ ಎಲ್ಲ ವಸತಿ ನಿಲಯಗಳ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸುಮಾರು 67 ಕೂಲಿ ಕಾರ್ಮಿಕರಿಗೆ ಸುಮಾರು 5 ತಿಂಗಳಿಂದ ವೇತನ ನೀಡದೆ ಮತ್ತು ಇಲ್ಲಿವರೆಗೆ 67 ಕಾರ್ಮಿಕರಿಗೆ ಇಲಾಖೆ ವತಿಯಿಂದ ವೇತನವನ್ನು ನೀಡಿ ಇವತ್ತು ಯಾವುದೇ ಮುನ್ನಾಲೋಚನೆ ಇಲ್ಲದೆ ಇಲಾಖೆ ವತಿಯಿಂದ ವೇತನ ನೀಡದೆ ಇವತ್ತು ಹೊರಗುತ್ತಿ ಆಧಾರ ಮೇಲೆ ಪಗಾರ ತಗೊಳ್ರಿ ಅಂತಕ್ಕಂಥದ್ದು ಇವತ್ತು ಕಲಬುರಗಿ ಜಂಟಿ ಸಮಾಜ ಕಲ್ಯಾಣ ಅಧಿಕಾರಿಗಳು ಆದೇಶ ಮಾಡಿರುವುದರಿಂದ ಇವತ್ತು ಸುಮಾರು 5 ತಿಂಗಳ ವೇತನ ನೀಡದೆ ಬಹಳ ತೊಂದರೆ ಅನುಭವಿಸ್ತಕ್ಕಂಥ ಕಾರ್ಮಿಕರಿಗೆ ಮುಂದಿನ ದಿನಗಳಲ್ಲಿ ಯಥಾಸ್ಥಿತವಾಗಿ ಮೊದಲು ಯಾವ ಥರ ವೇತನ ನೀಡುತ್ತಿರೋ ಅದೇ ಥರ ವೇತನ ನೀಡುವುದಕ್ಕೆ ಅನುವು ಮಾಡಿಕೊಡಬೇಕು. ಮತ್ತು ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ವಸತಿ ನಿಲಯದ ಕಾರ್ಮಿಕರು ಇವತ್ತು ಸುಮಾರು 1 ವರ್ಷದಿಂದ ಬೆಂಗಳೂರಿಂದ ಗುಲ್ಬರ್ಗದಿಂದ ಬೆಂಗಳೂರಿಗೆ ಕಮಿಷನರ್ ಆಫೀಸ್ಗಾಗಲಿ ಮತ್ತು ಸಂಬಂಧಪಟ್ಟ ಸಚಿವರ ಮನೆಗಾಗಲಿ ಅಲಿದಾಡಿ ಬೇಜಾರಾಗಿ ಇವತ್ತು ಏನು ಪ್ರತಿಭಟನೆ ಹಮ್ಮಿಕೊಂಡರ ಈ ಪ್ರತಿಭಟನೆಗೆ ಸ್ಪಂದಿಸಿ ನಮ್ಮ ಜಂಟಿ ನಿರ್ದೇಶಕರಾಗಲಿ ಅಥವಾ ಜಿಲ್ಲಾಧಿಕಾರಿಗಳಾಗಲಿ ಇದನ್ನು ಕೂಡಲೇ ಇವರ ಬೇಡಿಕೆಯನ್ನು ಈಡೇರಿಸದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳನ್ನು ಕರೆ ಕೊಟ್ಟು ಮುಂದೆ ಸಮಾಜ ಕಲ್ಯಾಣ ಇಲಾಖೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವುದಕ್ಕೆ ನಾವು ಎಲ್ಲ ರೀತಿಯಿಂದ ತಯಾರಿ ಮಾಡಿಕೊಂಡಿದ್ದೀವಿ. ಈಗಾಗಲೇ ನಮ್ಮ ಕಲಬುರಗಿ ಜಿಲ್ಲೆ ಆಗಮಿಸಿದಂಥ ಜಂಟಿ ನಿರ್ದೇಶಕರಾದ ಪ್ರೀತಿ ದೊಡ್ಡಮನಿಯವರು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿ ಆಗದೇ ಇರುವುದರಿಂದ ಮತ್ತು ಇವರು ಈಗಾಗಲೇ ಫುಡ್ ಇಲಾಖೆಯಿಂದ ಆಗಮಿಸಿ ಇವತ್ತು ಸಮಾಜ ಕಲ್ಯಾಣ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಬಗ್ಗೆ ಯಾವುದೇ ಅರಿವು ಇಲ್ಲ ಅಂತಕ್ಕಂಥದ್ದು ಮೇಲುನೋಟಕ್ಕೆ ಕಂಡು ಬರ್ತದೆ. ಯಾಕಂದರೆ ಇವತ್ತು ಕಾರ್ಮಿಕರ ಬಗ್ಗೆ ಆಗಲಿ ವಿದ್ಯಾರ್ಥಿನಿಯರ ಬಗ್ಗೆ ಆಗಲಿ ಮತ್ತು ದೌರ್ಜನ್ಯ ಪ್ರಕರಣದ ಯಾವುದೇ ಪ್ರಾಬ್ಲಮ್ ಆದಾಗ ಅದನ್ನು ಕೂಡ ಸ್ಪಂದಿಸ್ತಕ್ಕಂಥ ಕಾರ್ಯ ಅವ್ರ ಬಳಿ ಇಲ್ಲ. ಅದಕ್ಕಾಗಿ ಇವರಿಗೆ ಒಂದು ವೇಳೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅಂದರೆ ಅವ್ರಿಗೆ ಕೂಡಲೇ ತಾವು ಈ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಥವಾ ಬೇರೆ ಇಲಾಖೆಗೆ ವರ್ಗಾವಣೆ ಆಗಬೇಕು. ಇಲ್ಲವಾದರೆ ನಾವು ಕಾರ್ಮಿಕರ ವತಿಯಿಂದ ಕಲಬುರಗಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡಿ ತಮ್ಮ ಕಚೇರಿಗೆ ಮುತ್ತಿಗೆ ಹಾಕಿ ನಾವೇ ಓಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಯಾಕಂದರೆ ನೀವು ಕೂಡ ಫುಡ್ ಇಲಾಖೆಯಲ್ಲಿದ್ದಾಗ ಸುಮಾರು 5,000 ಲೋಕ ತೆಗೆದುಕೊಳ್ಳಕ ಸಂದರ್ಭದಲ್ಲಿ ಲೋಕಾಯುಕ್ತರಿಗೆ ಬಲಿಯಾಗಿ ಇವತ್ತು ಕಲಬುರಗಿ ಜಿಲ್ಲೆಗೆ ಬಂದು ಕಲಬುರಗಿ ಜಿಲ್ಲೆಯ ಜಂಟಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ದೀರಿ. ನೀವು ಭ್ರಷ್ಟ ಅಧಿಕಾರಿ ಅಂತ ಮೇಲ್ನೋಟಕ್ಕೆ ಕಂಡು ಬರುವುದರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸಗಳನ್ನು ಬಿಟ್ಟು ನಮ್ಮ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ವೇತನ ನೀಡುವುದರೆ ಮುಂದೆ ನಮ್ಮ ಕಲಬುರಗಿ ಜಿಲ್ಲೆ ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡೋದಕ್ಕೆ ಅನಿವಾರ್ಯವಾಗ್ತದಂದು ಕೂಡ ಇವತ್ತು ಎಚ್ಚರಿಕೆ ಕೊಡ್ತಾಯಿದ್ದೀವಿ. ದಶರಥ್ ಕಲಬುರ್ಗಿ ಅಂತ.